ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋನಲ್ಲಿ ನೀವು ನೋಡಿದ್ರಿ ಫೇಸ್ 3 ಬೇರೆ ರಾಜ್ಯಗಳ ಫೇಸ್ 3 ಎಲೆಕ್ಷನ್ಸ್ ಬಗ್ಗೆ ಒಂದು ಡೀಟೇಲ್ಡ್ ಅನಾಲಿಸಿಸ್ ಅನ್ನ. ಸೊ ಈಗ ನಾವು ನಮ್ಮ ಕರ್ನಾಟಕದ 14 ಕಾನ್ಸ್ಟಿಟ್ಯೂಯೆನ್ಸಿಗಳ ಡೀಟೇಲ್ಡ್ ಅನಾಲಿಸಿಸ್ ಅನ್ನ ನಾವು ಈ ವಿಡಿಯೋದ ಮೂಲಕ ನಿಮಗೆ ತಿಳಿಸುತ್ತೇವೆ. ಎಸ್ ಸರ್, ಹೇಗೆ ನಡೀತಾ ಇದೆ ಈ ಒಂದು ಹೀಟ್ ವೇವ್? ಅಫ್ಕೋರ್ಸ್ ಹೀಟ್ ವೇವ್ ಇದೆ, ಆಸ್ ವಿ ಟಾಕ್ಡ್ ಇನ್ ದ ಲಾಸ್ಟ್ ವಿಡಿಯೋ. ಸೊ ನಾರ್ತ್ ಕರ್ನಾಟಕದ ಮೊದಲೇ ಹೀಟ್ ರೀಜನ್. ಸೊ ಈ ಒಂದು ಎಲೆಕ್ಷನ್ ಇನ್ನ ಹೇಗೆ ಹೀಟ್ ಅಪ್ ಆಗ್ತಾ ಇದೆ ನೋಡಿ. ಇಲ್ಲಿ ಫೇಸ್ 3 ನಾವು ಹೇಗೆ ಡಿವೈಡ್ ಮಾಡಬಹುದು ಅಂದ್ರೆ, ತುಂಗಭದ್ರಾ ನದಿಯ ಮೇಲ್ಗಡೆ, ತುಂಗಭದ್ರಾ ನದಿಯ ಕೆಳಗಡೆ ಸೆಕೆಂಡ್ ಫೇಸ್ ಆಗೋಗಿದೆ. ಶಿವಮೊಗ್ಗ ಕೆಳಗಡೆ ಎಲ್ಲ ನಾವು ದಾವಣಗೆರೆ ನಡೆದಿದ್ಯಾ? ನಡೆದಿಲ್ಲ ಅನ್ಸ, ದಾವಣಗೆರೆ ನಡೆದಿಲ್ಲ. ಸೊ ಈಗೆಲ್ಲ ಈ ಕೆಳಗಡೆ ಎಲ್ಲ ಮುಗ್ದಿದೆ. ಇನ್ನು ತುಂಗಭದ್ರೆ ಮೇಲೆ, ಅದು ಕೃಷ್ಣೆ ತೀರೆ, ಇದು ಕಾವೇರಿ ತೀರೆ. ಕಾವೇರಿ ಯಾವಾಗ್ಲೂ ಸ್ವಲ್ಪ ಮೈಲ್ಡ್ ಫ್ಲೋ, ಕೃಷ್ಣೆ ಸ್ವಲ್ಪ ಅಗಲವಾಗಿ ಗಜಗಾಮಿನಿಯಾಗಿ ಫ್ಲೋ. ಇಲ್ಲಿ ಸ್ವಲ್ಪ ಇದು ಮಂದಗಾಮಿನಿ, ಬಟ್ ನಮ್ಮ ಕೃಷ್ಣ ಸ್ವಲ್ಪ ಗಜಗಾಮಿನಿಯಾಗಿ ಫ್ಲೋ ಆಗುತ್ತೆ. ಸೊ ಅಲ್ಲಿ ಏನು ಅಂದ್ರೆ, ಇಲ್ಲಿ ಪೊಲಿಟಿಕಲ್ ನೆರೇಟಿವ್ಸ್ ಹೇಗಿದೆ ಅಂತಂದ್ರೆ, ಯಾವ್ಯಾವ ಕ್ಷೇತ್ರಗಳಿದೆ ಅಂತ ನೋಡೋಣ. ಫಸ್ಟ್ ನಮ್ಮ ಉತ್ತರ ಕರ್ನಾಟಕದಲ್ಲಿ ಚಿಕ್ಕೋಡಿ, ಬೆಳಗಾಮು, ಬಾಗಲಕೋಟೆ, ಬಿಜಾಪುರ, ಗುಲ್ಬರ್ಗ, ರಾಯಚೂರು, ಬೀದರ, ಕೊಪ್ಪಳ, ಬಳ್ಳಾರಿ, ಹಾವೇರಿ, ಧಾರವಾಡ, ಉತ್ತರ ಕನ್ನಡ, ದಾವಣಗೆರೆ ಮತ್ತೆ ಶಿವಮೊಗ್ಗ. ಇದರಲ್ಲಿ ಉತ್ತರ ಕನ್ನಡ ಕರಾವಳಿ ಸೈಡ್. ಅದ್ ಬಿಟ್ಟು ಮಿಕ್ಕಿದೆಲ್ಲ ಪಕ್ಕ ನಮ್ಮ ಉತ್ತರ ಕನ್ನಡ ಕಾನ್ಸ್ಟಿಟ್ಯೂನ್ಸೀಸ್ಗಳು. ಶಿವಮೊಗ್ಗ ಮತ್ತು ದಾವಣಗೆರೆ ಮಧ್ಯ ಕರ್ನಾಟಕ ಅಂತ ಹೇಳಿದ್ರು, ಬಟ್ ಮಿಕ್ಕಿದ ಓಕೆ ನಾರ್ತ್ ಕರ್ನಾಟಕಕ್ಕೆ ಅದೊಂದು ರಾಣಿಬೆನ್ನೂರು ಆದ್ಮೇಲೆ ಅದು ನಮ್ಮ ಉತ್ತರ ಕರ್ನಾಟಕ ಆಗುತ್ತೆ. ಸೊ ಈಗ ಫೇಸ್ ವೈಸ್ ಏನು ಅಂತ ನಾವು ನೋಡೋದಾದ್ರೆ ನೋಡಿ, ಚಿಕ್ಕೋಡಿನಲ್ಲಿ ಸತೀಶ್ ಜಾರಕಿಹೊಳಿ ಮಗಳು ಕಂಟೆಸ್ಟ್ ಮಾಡ್ತಿರೋದು, ಪ್ಲಸ್ ಅಗೇನ್ಸ್ಟ್ ಅಣ್ಣಾ ಸಾಹೇಬ್ ಜೊಲ್ಲೆ ಅಂತ ಸಿಟ್ಟಿಂಗ್ MP. ಇವರಿಬ್ರು ಮಧ್ಯೆ ಪೈಪೋಟಿ. ಬಿಜೆಪಿಲಿ ಏನಾಗಿತ್ತು ಅಂತಂದ್ರೆ, ಅವ್ರಿಗೆ ಟಿಕೆಟ್ ಕೊಡೋದೇ ಇಷ್ಟ ಇರಲಿಲ್ಲ ಅಣ್ಣಾ ಸಾಹೇಬ್ ಜೊಲ್ಲೆಗೆ, ಬಟ್ ಸಮ್ಹೌ ಹಿ ಗಾಟ್ ದ ಟಿಕೆಟ್. ಆಯ್ತಾ? ಸೊ ಇಲ್ಲೇನು ಅಂತಂದ್ರೆ, ಬಿಜೆಪಿ ಓಲೇಟ್ ಆಯ್ತು ಅಂದ್ರೆ ಸತೀಶ್ ಜಾರಕಿಹೊಳಿ ಮಗಳು ಗೆದ್ದಂಗೆ, ಇಲ್ಲ ಅಂದ್ರೆ ಅದು ಬಿಜೆಪಿ ವಿನ್ನಿಂಗ್ ಸೀಟು. ಬಿಜೆಪಿಗೆ ಲಿಂಗಾಯತ್ಸ್ ಪ್ಲಸ್ ಮರಾಠಾಸ್ ಇವೆರಡು ಒಟ್ಟು ಕನ್ಸಾಲಿಡೇಟ್ ಆಗಿ ಬಿಜೆಪಿ ಪರವಾಗಿ ಬಿದ್ರೆ ಬಿಜೆಪಿ ಫೇವರ್ ಆಗ್ತಕ್ಕಂಥ ಕ್ಷೇತ್ರ. ಇದು ರಮೇಶ್ ಕತ್ತಿ ಅವ್ರಿಗೆಲ್ಲ ಟಿಕೆಟ್ ಕೊಡ್ಬೇಕು ಅಂತಾನೆ ಇದ್ದಿದ್ದು, ಬಟ್ ಸಮ್ಹೌ ಟಿಕೆಟ್ ಸಿಗ್ಲಿಲ್ಲ, ಅದು ಒಳ ರಾಜಕೀಯದಿಂದ. ಸೊ ಹೀಗಿದೆ ಚಿಕ್ಕೋಡಿ ಕಾನ್ಸ್ಟಿಟ್ಯೂನ್ಸಿ 50-50. ಅವರು ಟಫ್ ಇದೆ, ಮತ್ತೆ ಬಿಜೆಪಿ ಕೂಡ ಟಫ್ ಇದೆ. ಬಿಜೆಪಿಗೆ ಮೋದಿ ಅಲೆ ಒಂದೇ, ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಒಂದು ಅಭಿವೃದ್ಧಿ ಕಾರ್ಯಗಳು ಹೇಳ್ಕೊಳ್ಳೋ ಮಟ್ಟಕ್ಕೆ ಏನಿಲ್ಲ. ಸೊ ಹಾಗಾಗಿ 50-50 ಅಂತ ಅನ್ಬೋದು. ನೆಕ್ಸ್ಟ್ ಬೆಳಗಾಂ, ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ ಮೃಣಾಲ್ ಹೆಬ್ಬಾಳ್ಕರ್, ಮತ್ತೆ ಬಿಜೆಪಿನಲ್ಲೇ ಇದ್ದು ಮುಖ್ಯಮಂತ್ರಿ ಆಗಿದ್ದಕ್ಕಂತ ಜಗದೀಶ್ ಶೆಟ್ಟರು ತಿರ್ಗಾ ಮುನಿಸ್ಕೊಂಡು ಟಿಕೆಟ್ ಸಿಗ್ಲಿಲ್ಲ ಅಂತ ಕಾಂಗ್ರೆಸ್ ಹೋಗಿ ಕಾಂಗ್ರೆಸ್ ಇಂದ ಸೋತು ಮತ್ತೆ ಬಿಜೆಪಿ ಬಂದಿರೋ ಜಗದೀಶ್ ಶೆಟ್ಟರ್ ಮಧ್ಯೆ ಹಣಾಹಣಿ ಬೆಳಗಾಂ. ಯೂಶಲಿ ಬೆಳಗಾಮಲ್ಲಿ ಸುರೇಶ್ ಅಂಗಡಿ ಇದ್ದಿದ್ದು ಲಾಸ್ಟ್ ಎಲೆಕ್ಷನ್. ಸುರೇಶ್ ಅಂಗಡಿ ಸ್ಟ್ರಾಂಗ್ ಕ್ಯಾಂಡಿಡೇಟ್, ಸೆಂಟ್ರಲ್ ಮಿನಿಸ್ಟರ್ ಕೂಡ ಆಗಿದ್ರು, ರೈಲ್ವೆ ಸ್ಟೇಟ್ ಮಿನಿಸ್ಟರ್ ಕೂಡ ಆಗಿದ್ರು ಸುರೇಶ್ ಅಂಗಡಿ. ಕರೋನಾ ಟೈಮಲ್ಲಿ ಪಾಪ ಅವರು ಸತ್ತೋದ್ರು. ಅವ್ರ ನಂತರ ಮಂಗಳಾ ಅಂಗಡಿ ಅವ್ರ ಹೆಂಡತಿ ನಮ್ಮ MP ಆಗಿ ಹೋದ್ರು. ತದನಂತರ ಮಂಗಳಾ ಅಂಗಡಿ ಮತ್ತೆ ಜಗದೀಶ್ ಶೆಟ್ಟರ್ ಇಬ್ರು ಬೀಗರು. ಸೊ ಹಾಗಾಗಿ ಅವ್ರ ಟಿಕೆಟ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಏನೋ ತೊಂದರೆ ಆಗ್ಲಿಲ್ಲ ಅವ್ರಿಗೆ. ಬಟ್ ಇತರ ಬಿಜೆಪಿ ನಾಯಕರು ಓಲ್ಡ್ ಕೊಡೋ ಸಂಭವ ಇದೆ. ಮತ್ತೆ ಬೆಳಗಾವಿ ಚಿಕ್ಕೋಡಿ ಇದು ಸಕ್ಕರೆ ರಾಜಕೀಯ ಜಾಸ್ತಿ. ಸಕ್ಕರೆ ರಾಜಕೀಯ, ಕೋಆಪರೇಟಿವ್ ಬ್ಯಾಂಕ್ಸ್ ರಾಜಕೀಯ. ಅಲ್ಲಿ ಸಕ್ಕರೆ ಇಂಡಸ್ಟ್ರಿ ಇಟ್ಕೊಂಡಿರೋರೇ ಒಂದು ದೊಡ್ಡ ಸ್ಟ್ರಾಂಗೆಸ್ಟ್ ಫೆಲೋ ಇದ್ದಾಗೆ. ಅಲ್ಲಿ ಹೇಗೆ ಅಂದ್ರೆ, ಸೈಲೆಂಟ್ ಆಗಿದ್ರೆ ಏನು ಇಲ್ಲ, ವೈಲೆಂಟ್ ಆಗ್ಬಿಡ್ತು ಅಂದ್ರೆ ಇಳಿಸ್ಬಿಡ್ತಾರೆ. ಯೂಶಲಿ ನಮ್ಮ ಕುಮಾರಸ್ವಾಮಿ ಸರ್ಕಾರ ಬೀಳೋದಕ್ಕೆ ಬೆಳಗಾವಿಯಿಂದನೇ ಶುರುವಾಗಿದ್ದು ಗಲಾಟೆ. ಆಯ್ತು, ಬೆಳಗ್ಗೆ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದವರು ಅಧ್ಯಕ್ಷರಾಗೋದ್ರು ಅನ್ನೋ ಇಂದ ಶುರುವಾಗಿದ್ದ ಗಲಾಟೆ ಬೆಂಗಳೂರಲ್ಲಿ ಬಂದು ಸರ್ಕಾರನೇ ಬಿದ್ದೋಯ್ತದು. ಸೊ ಹೀಗಾಗುತ್ತೆ. ಸೊ ಹಾಗಾಗಿ ಬೆಳಗಾವಿನಲ್ಲಿ ಓಳೇಟ್ ಒಂದು ಬೀಳಲಿಲ್ಲ ಅಂದ್ರೆ ಗೆಲ್ಬಹುದು. ಓಳೇಟ್ ಬೀಳ್ದಿದ್ರೆ, ಈಗ ತಾನೇ ಮೋದಿ ಕೊಡೋ ಬೆಳಗಾವಿಗೆ ಬಂದು ಪ್ರಚಾರ ಮಾಡ್ಬಿಟ್ಟು ಹೋದ್ರು, ಅದು ಸಹ 50-50 ಅಂತಾನೂ ಹೇಳ್ಬೋದು. ನೆಕ್ಸ್ಟ್ ಬಾಗಲಕೋಟೆ, ಸಚಿವ ಶಿವರಾಮ್ ಪಾಟೀಲ್ ಅವ್ರ ಮಗಳು ಸಂಯುಕ್ತ ಪಾಟೀಲ್ ವರ್ಸಸ್ PC ಗದ್ದಿಗೌಡರು. PC ಗದ್ದಿಗೌಡರು 2004ರಿಂದನೂ ಗೆಲ್ತಿದ್ದಾರೆ. ಈ ಸಾರಿ ಗೆದ್ರೆ 5ನೇ ಸಾರಿ ಏನೋ PC ಗದ್ದಿಗೌಡರು ಯೂಶಲಿ ನನ್ಗಾಗಲ್ಲ, ಹೊಸ ಕ್ಯಾಂಡಿಡೇಟ್ ನೋಡಿ 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 ಅಂತಾನೆ ಹೇಳೋದು ಪ್ರತಿ ಸರಿನು. ಹೊಸ ಕ್ಯಾಂಡಿಡೇಟ್ ಸಿಗದೆ ಇವ್ರಿಗೆ ಟಿಕೆಟ್ ಹೋಗುತ್ತೆ. ಇದೊಂದು ರೀತಿ ಹೇಗೆ ಅಂತ ಅಂದ್ರೆ, ಬೇರೆಯವರೆಲ್ಲ ನಮಗ್ ಬೇಕಂತ
ರಣಕ್ಕೆ ಹೇಳಿದ್ರೆ ಇವರು ಇಲ್ಲ ನಂಗೆ ಬೇಡ ಅನ್ನೋರ್ಗೆ ಸಿಗ್ತಾ ಇದೆ. ಹೌದು ಆಯ್ತಾ, ಅದಕ್ಕೆ ಹೇಳಿ ಬೇಡ ಬೇಡ ಅಂತ ಸುಮ್ಮನಿರ್ಬೇಕು. ಹುಡಿಕೊಂಬಂದ್ ಟಿಕೆಟ್ ಬೀಳುತ್ತೆ, ಬೇಕು 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 ಅಂತ ಹೋದಷ್ಟು ಅದು ಓದಿರೋದ್ ಬೆಟ್ಟ ನುಣ್ಗೆ ಅಂತ ಹೋಗ್ತಾನೆ ಇರುತ್ತೆ. ಸಿ ಗದ್ದೆಗೌಡರು 2008ರಿಂದನೂ ಹೇಳ್ತಿದ್ದಾರೆ ಬೇಡ ಬೇಡ ಅಂತ. ಬಟ್ ಅವ್ರಿಗೆ ಅವ್ರ ಮನೆ ಬಾಗಿಲಿಗೆ ಹೋಗ್ತಾ ಇದೆ ಟಿಕೆಟ್, ತಗೊಳ್ಳಿ 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 ಅಂತ. ಗಾಣಿಗ ಲಿಂಗಾಯತರು ಅವರು ಆ ಭಾಗದಲ್ಲಿ, ಆ ಗಾಣಿಗ ಲಿಂಗಾಯತರು ಬೇರೆ ಯಾರು ಲೀಡರ್ ಹುಡುಕೇ ಇಲ್ವೇನವರು. ಸೊ ಹಾಗಾಗಿ ತಿರ್ಗಾ 75 ವರ್ಷ ಮೀರಿದ್ರು PC ಗದ್ದಿಗೌಡರಿಗೆ ಏನೋ ಟಿಕೆಟ್ ಸಿಕ್ಕಿದೆ ಬಾಗಲಕೋಟೆಯಲ್ಲಿ. ಸೊ ಬಾಗಲಕೋಟೆಯಲ್ಲಿ ಶಿವಾನಂದ್ ಪಾಟೀಲ್ ಮಗಳು ಹೊಸಬಳು, ಅವ್ರಿಗೆ ಓಲೈಟ್ ಬೀಳೋ ಚಾನ್ಸಸ್ ಜಾಸ್ತಿ ಇದೆ ಅಲ್ಲಿ. ಸೊ ಹಾಗಾಗಿ ಅಲ್ಲಿ ವೀಣಾ ಕಾಶಪ್ಪನವ್ರು ಅಂತಿದ್ರು, ಈ ಅನಗುಂದ MLA ಹೆಂಡತಿ, ಅವಳಿಗೆ ಬಹಳ ಟಿಕೆಟ್ ಬೇಕು ಬೇಕು ಅಂತ ಹೇಳ್ತಿದ್ರು. ಬಟ್ ಅವ್ರಿಗೆ ಟಿಕೆಟ್ ಸಿಕ್ಲಿಲ್ಲ. ಅಲ್ಲಿಂದ ಓಲೇಟು. ಮತ್ತೆ ಇದೊಂದು ಕಾನ್ಸ್ಟಿಟ್ಯೂನ್ಸಿ ಹೇಗೆ ಅಂದ್ರೆ, ಯೂಶಲಿ ಇದು ಬಿಜೆಪಿ ಫೇವರ್ ಆಗ್ತಕ್ಕಂತ ಅನ್ನೋ ಒಂದು ಲೇಯರ್ ತುಂಬಾ ಚೆನ್ನಾಗಿದೆ. ಮೋಸ್ಟ್ ಪ್ರಾಬ್ಲಿ ಇದು ಬಿಜೆಪಿ ಫೇವರ್ ಆಗ್ತಕ್ಕಂತ ಒಂದು ಕಾನ್ಸ್ಟಿಟ್ಯೂನ್ಸಿ ಆಗ್ಬೋದು ಬಾಗಲಕೋಟೆ. ನೆಕ್ಸ್ಟ್ ಬಿಜಾಪುರ. SC ಮೀಸಲು ಅದು. ರಮೇಶ್ ಜಿಗಜಿಣಗಿ ವರ್ಸಸ್ ರಾಜು ಹಲಗೂರು 2 ಸಾರಿ ಹಿಂದಿನ ಟೈಮ್ MLA ಆಗಿದ್ರು. ಹೇಳ್ಕೊಳ್ಳೋ ಅಷ್ಟು ವರ್ಕ್ ಏನಿಲ್ಲ ರಾಜು ಹಲಗೂರಿಂದ. ಬಟ್ ನಮ್ಮ ರಮೇಶ್ ಜಿಗಜಿಣಗಿ ಅವರು ಕೇಂದ್ರದಲ್ಲಿ ಮಿನಿಸ್ಟರ್ ಕೂಡ ಆಗಿದ್ರು. ಪ್ಲಸ್ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಸ್ವಂತ ನೆಲೆ ಇದು. ಆಯ್ತಾ, ಯಾವ ಕಡೆ ಎಗೇನ್ಸ್ಟ್ ಆಗಿ MB ಪಾಟೀಲ್ ಇದ್ದಾರೆ. MB ಪಾಟೀಲ್ ಏನ್ ಆಟ ಆಡಿಸ್ತಾರೋ ಅದ್ರ ಮೇಲೆ. ಅದ್ ಬಿಟ್ಟು ನಮ್ಮ ಒಳಗಡೆ ಇಲ್ಲಿ ಬಿಜೆಪಿಯಲ್ಲೂ ಓಲೇಟು ಬೀಳಿಲ್ಲ ಅಂತಂದ್ರೆ ಇದು ಬಿಜೆಪಿಗೆ ಸುಲಭ ತುತ್ತಾಗ್ದಾಗ ಅಂತ ಒಂದು ಕ್ಷೇತ್ರ ನಮ್ಮ ಬಿಜಾಪುರ ಕ್ಷೇತ್ರ. ನೆಕ್ಸ್ಟ್ ಗುಲ್ಬರ್ಗ. ಉಮೇಶ್ ಜಾಧವ್ ವರ್ಸಸ್ ಮಲ್ಲಿಕಾರ್ಜುನ್ ಖರ್ಗೆ ಅಳಿ RK ರಾಧಾಕೃಷ್ಣ ದೊಡ್ಡಮನಿ. ಯೂಶಲಿ RK ಶಿಕ್ಷಣ, ಅವ್ರ ಮಲ್ಲಿಕಾರ್ಜುನ ಖರ್ಗೆ ಶಿಕ್ಷಣ ಸಂಸ್ಥೆಗಳಲ್ಲಿ ಹೆಡ್ ಆಗಿ ನೋಡ್ಕೊಳ್ತಾ ಇದ್ದಿದ್ದಂಥವ್ರು ಅವರು. ಯೂಶಲಿ ಅವರು ಈ ಬ್ಯಾಕ್ ಗ್ರೌಂಡ್ ಅಲ್ಲಿ ಪಾಲಿಟಿಕ್ಸ್ ಮಾಡಿದ್ ಜಾಸ್ತಿ, ಫ್ರಂಟ್ ಅಲ್ಲಿ ಬಂದ್ ಮಾಡಿದ್ದಕ್ಕಿಂತ. ಸೊ ಈ ಸರಿ ಫ್ರಂಟ್ ಅಲ್ಲೇ ಬಂದಿದ್ದಾರೆ. ಖರ್ಗೆ ಅಳಿಯ ಬೇರೆ ನೋಡ್ಬೇಕು. ಈ ಸರಿ 50-50 ಅಂತ ಹೇಳ್ಬೋದು ನಮ್ಮ ಗುಲ್ಬರ್ಗ ಕಾನ್ಸ್ಟಿಟ್ಯೂನ್ಸಿ. ಇಲ್ಲಿ ಉಮೇಶ್ ಜಾಧವ್ ಕ್ಯಾಂಡಿಡೇಟ್ ಲಂಬಾಣಿ ಸಮುದಾಯಕ್ಕೆ ಸೇರಿದ್ದು, ಪ್ಲಸ್ ಸಾಫ್ಟ್ ಒಳ್ಳೆ ವ್ಯಕ್ತಿತ್ವ ಅನ್ನೋ ಒಂದು ಇದು ಇದೆ, ಮೃದು ಧೋರಣೆ ಇದೆ ಉಮೇಶ್ ಜಾಧವ್ ಎದುರುಗಡೆ. ಬಟ್ ನೋಡ್ಬೇಕು ಅವ್ರು ಹೇಗೆ ಸಕ್ಸೆಡ್ ಆಗ್ತಾರೆ. ಮೊನ್ನೆ ತಾನೇ ತುಂಬಾ ಹೀಟ್ ವೇವ್ ಜಾಸ್ತಿ ಆಗಿ ಪಾಪ ಕುಸಿದು ಬಿದ್ದುಬಿಟ್ಟಿದ್ರು ಉಮೇಶ್ ಜಾಧವ್ ಪ್ರಚಾರ ಮಾಡಕ್ಕಾಗದೆ. ಪ್ರಚಾರದ ಡಾಕ್ಟರ್ ಅವರು, ವೆದರಿನ ಹೀಟ್ ವೇವ್ ಕೂಡ ಡಾಕ್ಟರ್ ಕೂಡ ಅವರು ಉಮೇಶ್ ಜಾಧವ್. ಆಮೇಲೆ ನೆಕ್ಸ್ಟ್ ನೋಡೋದಾದ್ರೆ ನಮ್ಮ ರಾಯಚೂರು ಅಮರೇಶ್ವರ್ ನಾಯಕ್ ಸಿಟ್ಟಿಂಗ್, ಪ್ಲಸ್ ಕುಮಾರ್ ನಾಯಕ್ ಅಂತ ಹೊಸಬ್ರನ್ನ ಹಾಕಿದ್ದಾರೆ. ರಾಯಚೂರಿನಲ್ಲಿ ಸ್ವಲ್ಪ ಮಟ್ಟಿಗೆ ಆಡಳಿತ ವಿರೋಧಿ ಅಲ್ಲೇ ಇದೆ. ಬಟ್ ಒಂದೇನಂದ್ರೆ ರಾಯಚೂರಿನಲ್ಲಿ ಮೊನ್ನೆ ತಾನೇ ನೀವು ನೋಡಬಹುದು, ಯಾವ್ದೋ ಕಾಂಗ್ರೆಸ್ ಅವರು ಜೈ ಶ್ರೀರಾಮ್ ಅಂತ ಹೇಳ್ದವ್ರಿಗೆ ಬೂಟಲ್ ಓದಿತೀನಿ, ಬೂಟಲ್ ಹೊಡೀರಿ ಅಂತ ಕೆಲವೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದು. ಇದನ್ನ ಬಿಜೆಪಿ ಅವರು ಚುನಾವಣಾ ವಿಷಯ ಆಗಿ ತಗೊಳ್ತಾರೆ. ಕಾಂಗ್ರೆಸ್ ಏನೇ ಡ್ಯಾಮೇಜ್ ಕಂಟ್ರೋಲ್ ಮಾಡಕ್ ಅವನ್ನ ಸಸ್ಪೆಂಡ್ ಆದ್ರೂ ಮಾಡಿರ್ಲಿ, ಡಿಸ್ಮಿಸ್ ಆದ್ರೂ ಮಾಡಿ, ಏನೋ ಮಾಡಿರ್ಲಿ, ಬಟ್ ಮಾತಾಡಿದ್ರೆ ಹೋಯ್ತು, ಮುತ್ತೊಡೆದ್ರೆ ಹೋಯ್ತು ಅಲ್ವಾ. ಸೊ ಹೀಗಾಗಿ ಹಿಂದುತ್ವದ ಅಲೆ ಸ್ವಲ್ಪ ಜಾಸ್ತಿ ಚೆನ್ನಾಗಿ ಮಿಕ್ಸಪ್ ಆಯ್ತು ಅಂದ್ರೆ ರಾಯಚೂರು ಸುಲಭವಾಗಿ ಗೆಲ್ಲುವಂತ ಬಿಜೆಪಿಯ ಕ್ಷೇತ್ರ. ಅದು ಬಿಟ್ರೆ ಅದು 50-50. ನೆಕ್ಸ್ಟ್ ರಾಯಚೂರು ನಂತರ ಬೀದರ್. ಭಗವಂತ ಖೂಬಾ ವಾಸ ಸಾಗರ್ ಕಂಡ್ರೆ 26 ವರ್ಷ, ಈಗ ತಾನು ಚಿಕ್ಕ ಮಗು ಇದ್ದಂಗಿದ್ದಾನೆ. ಆಯ್ತಾ, ನಮ್ಮ ಕೂಡ ನಡೀತಾ ಇದೆ. SLC ಮುಗಿಸಿರೋ ಹುಡುಗನ್ ಕರ್ಕೊಂಡ್ ಬಂದಿರಲ್ರಿ, ನಡೀತೆ. ಲಾಸ್ಟ್ ಟೈಮ್ ನೋಡಿ ಮಂಡ್ಯದಲ್ಲಿ ಹಿಂಗಾಗೋಗಿತ್ತು ಅಲ್ವಾ. ಬಟ್ ಭಗವಂತ ಖೂಬಾಗೆ ಅವರು ವಿಧಾನಸಭೆ ಚುನಾವಣೆಯಲ್ಲಿ 3-4 ಜನ MLA ಭಾರಿ ತೊಂದರೆ ಕೊಟ್ಬಿಟ್ಟಿದ್ದಾರೆ ಅವ್ರನ್ನ ಸೋಸೋದಕ್ಕೆ. ಅವ್ರಾದ್ನ ನಮ್ಮ ಪ್ರಭು ಚವ್ಹಾಣ್ ಆಗಿರ್ಬೋದು, ಶರಣು ಸಲಗಾರ್ ಆಗಿರ್ಬೋದು, ಇವ್ರಿಗೂ ಇವನ್ ಇಷ್ಟ ಇಲ್ಲ. ಬಟ್ ದೇವೇಂದ್ರ ಫಡ್ನವೀಸ್ ಮತ್ತೆ ಬಾಬಾ ರಾಮದೇವ್ ಇವರಿಬ್ಬರು ಕೃಪಾ ಕಟಾಕ್ಷದಿಂದ ಬೀದರ್ ಟಿಕೆಟ್. ಈ MLAಗಳು ಖಂಡಿತವಾಗ್ಲು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತು ಅಂದ್ರೆ ಬಹಳ ಲೀಡಲ್ಲಿ ಗೆಲ್ತಕ್ಕಂತ ಕ್ಷೇತ್ರ ಇದು ಭಗವಂತ ಖೂಬಾ. ಇನ್ ಕೇಸ್ ಮಹಾರಾಷ್ಟ್ರದ ಒಂದು ಡಾಮಿನೆನ್ಸ್ ಕೂಡ ಇಲ್ಲಿ ಬೀಳ್ತಾ ಇದೆ. ಹೌದು, ಇಲ್ಲಿ ನಮ್ಮ ಆ ಕಡೆ ಎಲ್ಲ ಉತ್ತರ ಕನ್ನಡದಿಂದ ಬೀದರ್ ತನಕ ಮರಾಠಿ ಸ್ಪೀಕರ್ ಸ್ವಲ್ಪ ಜಾಸ್ತಿ ಇದ್ದಾರೆ, ಮರಾಠಿ ಸಮುದಾಯದವರು ಸ್ವಲ್ಪ ಜಾಸ್ತಿ ಇದ್ದಾರೆ. ಅವರೆಲ್ಲ ಯಾವ ಕಡೆ ಹೋಗ್ತಾರೋ ಅವಾಗ. ಯಾಕಂದ್ರೆ ನಮ್ಮ ನೋಡಿ, ಈಗ ದೇವೇಂದ್ರ ಫಡ್ನವೀಸ್ ಬಂದು ಬೆಳಗಾವಿಯಲ್ಲಿ ಪ್ರಚಾರ ಮಾಡಿದ್ರು. ಹುಬ್ಳಿ ಧಾರವಾಡದಲ್ಲಿ ಏಕನಾಥ್ ಶಿಂದೆ ಮಹಾರಾಷ್ಟ್ರ ಚೀಫ್ ಮಿನಿಸ್ಟರ್ ಬಂದು ಪ್ರಚಾರ ಮಾಡೋಗಿದ್ರು ಅಲ್ವಾ. ಸೊ ಹಾಗಾಗಿ ಇದು ಕೂಡ 50-50 ಟಾಸಪ್ ಕ್ಷೇತ್ರ. 50-50 ಆಗ್ತಾನೆ ಇರ್ಲಿಲ್ಲ. ಇದು ಸುಲಭವಾಗಿ ಬಿಜೆಪಿಗೆ ಹೋಗ್ತಿದ್ದು, ಬಟ್ ಲೋಕಲ್ MLAಸ್ಗೆ ಇವ್ರು ಇಷ್ಟ ಇಲ್ಲ. ಆಯ್ತಾ. ನೆಕ್ಸ್ಟ್ ನಾವು ನೋಡೋದಾದ್ರೆ ಕೊಪ್ಪಳದಲ್ಲಿ ಇನ್ಕಂಬೆಂಟ್ ಕರಡಿ ಸಂಗಣ್ಣ ಕೊಡ್ಲಿಲ್ಲ. ಕರಡಿ ಸಂಗಣ್ಣ ಪಾಪ ಸ್ವಲ್ಪ ಜಗಳ ಮಾಡ್ತಕ್ಕಂಥ ಕ್ಯಾರೆಕ್ಟರ್ ಜಾಸ್ತಿ. ಅಮಿತ್ ಶಾ ಮೇಲೆಲ್ಲ 3-4 ಸರಿ ಕೂಗಾಡ್ಬಿಟ್ಟಿದ್ರು. ಅದಕ್ಕೆ ಟಿಕೆಟ್ ಕೊಡ್ತಾರೆ ಅವ್ರ ಜೊತೆ ಕೂಗಾಡಿದ್ಮೇಲೆ ಗರಡಿ ಇದೆಯಲ್ಲ ಅವ್ರಿಗೆ. ಹಾಗಾಗಿ ಸಂಗಣ್ಣ ಕರಡಿ ಕೊಟ್ಟಿಲ್ಲ. ನೆಕ್ಸ್ಟ್ ಬಿಜೆಪಿಯಿಂದ ಬಸವರಾಜ್ ಕ್ಯಾಟವನರ್.
ಮತ್ತೆ ಕಾಂಗ್ರೆಸ್ ಇಂದ ಕೊಪ್ಪಳದಲ್ಲಿ ರಾಜಶೇಖರ್ ಹಿಟ್ನಾಳ್ ತಮ್ಮ. ಸೊ ಇದು ಸ್ವಲ್ಪ 50-50, ಬಟ್ ಕಾಂಗ್ರೆಸ್ಗೆ ಸ್ಲೈಟ್ ಎಡ್ಜ್ ಇದೆ ಕೊಪ್ಪಳದಲ್ಲಿ. ಅದು ಸ್ವಲ್ಪ ಕುರುಬರು ಸ್ವಲ್ಪ ಜಾಸ್ತಿ ಇರೋದಾದ್ರೂ ಆಗಿರ್ಬೋದು. ನಮ್ಮ ಸಿದ್ದರಾಮಯ್ಯನವರು ಅಲ್ಲೊಂದು 1991 ಅಲ್ಲಿ ಸೋತ್ಬಿಟ್ಟಿದ್ರು ಅವರು 15-16 ಸಾವಿರ ಓಟಿಂದ. ರಾಜೀವ್ ಗಾಂಧಿ ಸತ್ ಮೇಲೆ ಆ ಒಂದು ಲೇಯರ್ ನಲ್ಲಿ, ಆ ಒಂದು ಅಲೆಯ ಲೇಯರ್ ನಲ್ಲಿ ಸೋತ್ಬಿಟ್ಟಿದ್ರು, ಇಲ್ಲಾಂದ್ರೆ ಗೆಲ್ಲುವಂತ ಕ್ಯಾಂಡಿಡೇಟ್ ಆಗ್ತಿದ್ರು ಜನತಾದಳದಿಂದ. ಸೊ ಹಾಗಾಗಿ ಕೊಪ್ಪಳ ಸ್ವಲ್ಪ ಸ್ಲೈಟ್ ಕಾಂಗ್ರೆಸ್ಗೆ ಎಡ್ಜ್ ಇದೆ ಅಂತ ಹೇಳುದು. ಪ್ಲಸ್ ಕರಡಿ ಸಂಗಣ್ಣ ಬೇರೆ ಕಾಂಗ್ರೆಸ್ ಸೇರ್ಬಿಟ್ರು, ಅವ್ರು ಹೇಗ್ ವರ್ಕ್ ಮಾಡ್ತಾರೋ ಅಲ್ಲಿ. ಸೊ ಅದು ಸ್ವಲ್ಪ ಸೈಟ್ ಕಾಂಗ್ರೆಸ್ಗೆ ಎಡ್ಜ್ ಇರತಕ್ಕಂತ ಒಂದು ಕ್ಷೇತ್ರ ಯಾವ್ದಾದ್ರು ಇದ್ದು ಈಗ ಕೊಪ್ಪಳ ಆದ್ಮೇಲೆ ಬಳ್ಳಾರಿಯಲ್ಲಿ ಶ್ರೀರಾಮುಲು ವಾಸಸ್ ಸಂಡೂರ್ MLA ತುಕಾರಾಮ್ ಇನ್ಕಮೆಂಟ್ MLA. ಇನ್ ಕೇಸ್ ಗೆದ್ದು ಹೋಯ್ತು ಅಂದ್ರೆ ಏನ್ ಮಾತುಕತೆ ನಡೆದಿದೆ ಅಂದ್ರೆ ಅವ್ರ ಮಗಳನ್ನ ನಿಲ್ಲಿಸ್ಬೇಕು ಎಲೆಕ್ಷನ್ಗೆ ಅಂತ ಮಾತುಕತೆ ಆಗಿದೆ, ಬೈ ಎಲೆಕ್ಷನ್. ಯೂಶಲಿ ತುಕಾರಾಮ್ ಒಳ್ಳೆ ಕ್ಯಾಂಡಿಡೇಟ್ ಬಳ್ಳಾರಿಯಿಂದ. ಬಳ್ಳಾರಿ 50-50, ಯಾಕಂದ್ರೆ ಎಲ್ಲಾ MLAಗಳು ಒಗ್ಗೂಡಿ ಕೆಲಸ ಮಾಡ್ತಿದ್ದಾರೆ, ಒಬ್ರಿಗೊಬ್ರು ಬಿಟ್ಕೊಟ್ಟಿಲ್ಲ. ಬಳ್ಳಾರಿನಲ್ಲಿ ಬಿಜೆಪಿನಲ್ಲಿ ಬಳ್ಳಾರಿಯಿಂದ ಎಲ್ಲ ಒಂದು ಕ್ಷೇತ್ರ ಮಾತ್ರ ಗೆದ್ದಿರ್ಬೋದು. ಒಂದು ಹಗರಿಬೊಮ್ಮನಹಳ್ಳಿ ಮೇ ಬಿ JDS ಗೆದ್ದಿದ್ದಾರೆ ಅಲ್ಲಿ ಐ ಗೆಸ್ ಕುಮಾರ್ ನಾಯಕ್ ಅಂತ ಯಾರೋ JDS ಗೆದ್ದಿದ್ದಾರೆ ಅಲ್ಲಿ. ಸೊ ಹಾಗಾಗಿ ಬಳ್ಳಾರಿ 50-50, ಸ್ಲೈಟ್ ಎಡ್ಜು ಕಾಣ್ತಾ ಇರೋದು ಕಾಂಗ್ರೆಸ್. ಮತ್ ಕೊನೆಯ ದಿನ ಆಟ ಏನ್ ನಡೆಯುತ್ತೋ, ಪ್ಲಸ್ ಹಿಂದುತ್ವದ ಅಲೆ ಮೋದಿ ಅಲೆ ಎಷ್ಟು ಮಿಕ್ಸಪ್ ಆಗುತ್ತೋ ಅನ್ನೋದನ್ನ ಸ್ವಲ್ಪ ನೋಡ್ಬೇಕು. ಸೊ ಜನಾರ್ದನ್ ರೆಡ್ಡಿನ ಇವರು ಕರ್ಕೊಂಡಿದ್ರು, ಬಿಜೆಪಿ ಕರ್ಕೊಂಡಿದ್ರು. ಜನಾರ್ದನ್ ರೆಡ್ಡಿ MLA ಆಗಿರೋದು ಗಂಗಾವತಿಯಿಂದ ಕೊಪ್ಪಳಕ್ಕೆ ಸೇರುತ್ತೆ, ಅದು ಬಳ್ಳಾರಿಗೆ ಬರೋದಿಲ್ಲ. ಬಟ್ ಬಳ್ಳಾರಿನಲ್ಲಿ ಅವ್ರ ಹೆಂಡತಿ, ಅವ್ರ ಸಂಬಂಧಿಕರು ಅವ್ರನ್ನೆಲ್ಲ ಕಳಿಸಿ ಪ್ರಚಾರ ಮಾಡ್ತಿದ್ದಾರೆ. ನೋಡ್ಬೇಕು, ಇಲ್ಲಿ 50-50 ಇದೊಂದು ಸ್ವಲ್ಪ, ಬಟ್ ಸ್ಲೈಟ್ ಎಡ್ಜ್ ಕಾಂಗ್ರೆಸ್ ಬಳ್ಳಾರಿನಲ್ಲಿ. ನೆಕ್ಸ್ಟ್ ಹಾವೇರಿನಲ್ಲಿ ನಮ್ಮ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಪ್ಲಸ್ ಎದುರುಗಡೆ ಇನ್ನೊಬ್ಬ ಕಾಂಗ್ರೆಸ್ ಕ್ಯಾಂಡಿಡೇಟ್. ಸೊ ಇದು ಸ್ವಲ್ಪ ಬೊಮ್ಮಾಯಿಗೆ ಎಡ್ಜ್ ಆಗಿರ್ತಕ್ಕಂಥ ಕ್ಷೇತ್ರ ಅಂತ ಹೇಳ್ಬೋದು. ಹಾವೇರಿಗೆ ಏನು ಅನಾಲಿಸಿಸ್ ಏನ್ ಬೇಕಾಗಿಲ್ಲ. ನೆಕ್ಸ್ಟ್ ಧಾರವಾಡ ನಮ್ಮ ಪ್ರಹ್ಲಾದ್ ಜೋಶಿ ಬಹಳ ಚೆನ್ನಾಗಿ ಕೆಲಸ ಮಾಡಿದ್ರು. ಅನಂತಕುಮಾರ್ ಬಿಟ್ಟಾದ್ಮೇಲೆ, ಅಂದ್ರೆ ನಮ್ಮ ಬೆಂಗಳೂರು ಸೌತ್ ಇಂದ ಬರ್ತಿದ್ರಲ್ಲ ಅನಂತಕುಮಾರ್ ಹೆಗಡೆ ಅಲ್ಲ, ಅನಂತಕುಮಾರ್ ಬಿಟ್ಟಾದ್ಮೇಲೆ ಕರ್ನಾಟಕದಿಂದ ಕೇಂದ್ರದ ಬಿಜೆಪಿ ನಾಯಕರಿಗೆ ಕ್ಲೋಸ್ ಯಾರಾದ್ರೂ ಇದ್ರೆ ಅದು ಪ್ರಹ್ಲಾದ್ ಜೋಶಿ. ಪ್ಲಸ್ ಪ್ರಹ್ಲಾದ್ ಜೋಶಿಗೆ ಇದ್ದ ಖಾತೆಗಳೇನು, ಕೋಲ್ ಅಂತ ಖಾತೆಗಳನ್ನ ಒಂಚೂರು ಸ್ಕ್ಯಾಮ್ ಆಗದೆ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಮತ್ತೆ ಸಂಸದೀಯ ವ್ಯವಹಾರ ಸಚಿವರಾಗಿ ತುಂಬಾ ಚೆನ್ನಾಗಿ ಕಾರ್ಯನಿರ್ವಹಿಸಿದ್ದಾರೆ. ಸಂಸದೀಯ ವ್ಯವಹಾರದ ಖಾತೆ ಸಚಿವರು ಯೂಶಲಿ ಅವ್ರ ದಿನಕ್ಕೆ 20 ನಿಮಿಷ 30 ನಿಮಿಷ ಪ್ರೈಮ್ ಮಿನಿಸ್ಟರ್ಗೆ ಬ್ರೀಫ್ ಮಾಡ್ತಾರೆ. ಏನೇನ್ ನಡೀತಾ ಇದೆ, ಹೇಗೆ ಪಾರ್ಲಿಮೆಂಟ್ ಟೈಮ್ ನಲ್ಲಾದ್ರೂ ಆಗಿರ್ಬೋದು ಅಥವಾ ಆಫ್ ಸೈಡ್ ಅಲ್ಲಾದ್ರೂ ಆಗಿರ್ಬೋದು, 20-30 ನಿಮಿಷ ಅವ್ರಿಗೆ ಪ್ರೈಮ್ ಮಿನಿಸ್ಟರ್ಗೆ ಅವರು ಬ್ರೀಫ್ ಮಾಡ್ತಾರೆ. ಯಾವಾಗ್ಲೂ ಈ ದಿವಸ ಹೇಗೆ, ಈ ಸೆಷನ್ ಅಲ್ಲಿ ಈ ತರ ನಡೀತು, ಆ ಪಕ್ಷದವ್ರು ಈ ತರ ಮಾತಾಡಿದ್ದಾರೆ, ಈ ಪಕ್ಷದವ್ರು ಆ ತರ ಮಾಡ್ತಿದ್ದಾರೆ, ಅದೆಲ್ಲ ನಿಭಾಯಿಸೋದು ಸಂಸದೀಯ ವ್ಯವಹಾರದ ಸಚಿವರೇ. ಸೊ ಹಾಗಾಗಿ ಮೋದಿಗೆ ತುಂಬಾ ಕ್ಲೋಸ್ ಆಗ್ಬಿಟ್ಟಿದ್ದಾರೆ ಯಾರು, ನಮ್ಮ ಪ್ರಹ್ಲಾದ್ ಜೋಶಿ. ಈಗ ನಿಮ್ಗೆ 20 ನಿಮಿಷ 30 ನಿಮಿಷ ನಾನೇ ಬಂದು ಬ್ರೀಫ್ ಮಾಡ್ತಾ ಇದ್ರೆ ಏನ್ ಅನ್ಸುತ್ತೆ, ಇಲ್ಲಿ ಕ್ಲೋಸ್ ಆಗ್ಬಿಡ್ತಿದೆ. ಸೊ ಹೀಗಾಗಿ ಇವು ಮೋದಿ ಹದ್ದಿನ ಕಣ್ಣಿನಲ್ಲಿ ಒಂದು ಕ್ಷೇತ್ರ ಧಾರವಾಡ ಕ್ಷೇತ್ರ ಗೆಲ್ಲೇಬೇಕು ಅಂದ್ಬಿಟ್ಟು ನೋಡಿ. ಅದನ್ನ ಧಾರವಾಡ ಕ್ಷೇತ್ರನ ಇವ್ರು ಕಾಂಗ್ರೆಸ್ ಗೆಲ್ಬೇಕು ಅಂತ ದಿಗಾಲೇಶ್ವರ ಸ್ವಾಮೀಜಿ ಅಂತ ಒಬ್ರು ಇದ್ರು. ಅವ್ರನ್ನ ನಾಮಿನೇಷನ್ ಫೈಲ್ ಮಾಡಿದ್ರು ಅವರು. ಅವರು ಅಲ್ಲಿ ಸ್ವಲ್ಪ ಲಿಂಗಾಯತರು ಓಟ್ ಜಾಸ್ತಿ ಇದೆ, 5 ಲಕ್ಷದಷ್ಟು ಲಿಂಗಾಯತರು ಓಟ್ ಇದೆ, ಕುರುಬ್ರು ಓಟ್ ಇದೆ, ಮುಸ್ಲಿಮ್ಸ್ ಓಟ್ ಇದೆ. ಪ್ಲಸ್ ಈ ತರ ಎಲ್ಲ OBC ಸೇರಿಸಿ ಅವರೊಂದು 2 ಲಕ್ಷ ಓಟ್. ಸೊ ದಿಗಾಲೇಶ್ವರ ಸ್ವಾಮೀಜಿ ಆರೋಪ ಏನಂದ್ರೆ ಯಡಿಯೂರಪ್ಪನವ್ರನ್ನ ಇಳಿಸಿದ್ದು ಪ್ರಹ್ಲಾದ್ ಜೋಶಿ ಅಂತ. ಬಟ್ ಪ್ರಹ್ಲಾದ್ ಜೋಶಿ ಅಲ್ಲ, ಹೈಕಮಾಂಡೇ ಸ್ವತಃ ಮುತುವರ್ಜಿ ತಗೊಂಡು ಇಳಿಸಿದ್ದು. ಬಟ್ ಅವರ ಒಂದು ನೇರೇಟಿವ್ ಅಲ್ಲಿ ಪ್ರಹ್ಲಾದ್ ಜೋಶಿ ಕಾರಣ ಅಂತ, ಪ್ರಹ್ಲಾದ್ ಜೋಶಿನ ಸೋಲಿಸ್ಬೇಕು ಅಂತ ಅವರು ನಿಂತಿದ್ರು. ಪ್ಲಸ್ ಕಾಂಗ್ರೆಸ್ನವರು DK ಶಿವಕುಮಾರ್ ಫೋನ್ ಮಾಡಿ ಹೇಳಿದ್ರು ಕ್ಯಾಂಡಿಡೇಟ್ ವಾಪಸ್ ತಗೊಳ್ಳಿ ಅಂತ. ಸೊ ಅವ್ರೀಗ ವಾಪಸ್ ತಗೊಂಡಿದ್ದಾರೆ ಅವ್ರ ಕ್ಯಾಂಡಿಡೇಟ್ಚರ್. ಸೊ ಸ್ಟ್ರೈಟ್ ಅವೇ ಕಾಂಗ್ರೆಸ್ ಮತ್ತೆ ಬಿಜೆಪಿ ಮಧ್ಯೆ ನೇರ ಒಂದು ಯುದ್ಧದ ಕಣ ಆಗೋಗಿದೆ ಅದು. ಬಟ್ ಈಗ ನೀವು ನೋಡಿದ್ರೆ ಲವ್ ಜಿಹಾದ್ ಕೇಸು, ನೇಹಾ ಹತ್ಯೆ ಕೇಸ್ ಅದ್ರಾಗಿರ್ಬೋದು. ಈಗ ರೀಸೆಂಟ್ ಆಗಿ ಒಂದು ಬೆಳಕು ಬಂದಿದೆ, ಎಸ್ಸಿ ಮೈನಾರಿಟಿ ಹುಡುಗಿನ ಮೈನಾರಿಟಿ ಹುಡುಗಿನ ಮತ್ತೆ ಇದೊಂದು ಅತ್ಯಾಚಾರ ಮಾಡಿ ಏನೋ ಮಾಡ್ಬಿಟ್ಟಿದ್ದಾರೆ ಅಂತ, ಅದೊಂದು ಇದಾಗಿದೆ. ಸೊ ಹಾಗಾಗಿ ಅಲ್ಲಿ ವೋಟ್ ಸ್ವಲ್ಪ ಕನ್ಸಾಲಿಡೇಟ್ ಆಗ್ತಾ ಹೋಗ್ತಿದೆ. ಪ್ಲಸ್ ಪ್ರಹ್ಲಾದ್ ಜೋಶಿ ಈಸ್ ಎ ಗುಡ್ ಕ್ಯಾಂಡಿಡೇಟ್ ಹುಬ್ಬಳ್ಳಿನಲ್ಲಿ. ಯಾರು ಎರಡು ಮಾತಾಡಲ್ಲ ಪ್ರಹ್ಲಾದ್ ಜೋಶಿ ವಿರುದ್ಧ. ಸೊ ಹಾಗಾಗಿ ಬಿಜೆಪಿಗೆ ಎಡ್ಜಿರ್ತಕ್ಕಂಥ ಕ್ಷೇತ್ರ ಆಲ್ಮೋಸ್ಟ್ ಆಲ್ ಪ್ರಹ್ಲಾದ್ ಜೋಶಿ ಗೆಲ್ಲುವಂತ ಸಂಭವ ಇರುವಂತ ಕ್ಷೇತ್ರ ಯಾವ್ದಾದ್ರು ಇತ್ತು ಅಂದ್ರೆ ಅದು ಧಾರವಾಡ ಕಾನ್ಸ್ಟಿಟ್ಯೂನ್ಸಿ. ಖಂಡಿತ ಗೆಲ್ತಾರೆ ಇಲ್ಲಿ, ನಮ್ಮ ಹುಬ್ಳಿ ಧಾರವಾಡ 2 ಕಡೆ ಸೇರಿಸಿ. ಉತ್ತರ ಕರ್ನಾಟಕದ ಬಗ್ಗೆ ಹೇಳಿದ್ರೆ ನೆಕ್ಸ್ಟ್ ನಮ್ಮ ಹೊಗೆ ಹೋಯ್ತು ಅಂದ್ರೆ ಉತ್ತರ ಕನ್ನಡದಲ್ಲಿ ಹೋಗ್ಬೇಕು ಅಂದ್ರೆ
ಅನಂತಕುಮಾರ್ ಹೆಗಡೆ ಇರ್ತಿದ್ದಂತ ಒಂದು ಕ್ಷೇತ್ರ. 6 ಸಾರಿ ಗೆದ್ದಿದ್ರು ಅನಂತಕುಮಾರ್ ಹೆಗಡೆ ಕಂಟಿನ್ಯೂಸ್. ಒಂದ್ ಸಾರಿ ಮಾರ್ಗರೆಟ್ ಆಳ್ವ ಇದರಿಂದ ಏನೋ ಆಗಿ ಸೋತಿದ್ದು. ಅಷ್ಟ್ಬಿಟ್ಟು ಅಂದ್ರೆ ಕಂಟಿನ್ಯೂಸ್ ಗೆಲ್ತಾ ಇದ್ದಿದ್ ಏನೇ ಆದ್ರೂ ಕೊನೆಯಲ್ಲಿ ಅನಂತಕುಮಾರ್ ಹೆಗಡೆ ಲಾಸ್ಟ್ ರೌಂಡ್ ಅಲ್ಲಿ ಆದ್ರೂ ಸರಿ ಹೆಂಗಾದ್ರೂ ಸರಿ ಗೆದ್ತಿದ್ರು. ಹೋದ್ ಸರಿ ಇವರೇ ಹೈಯೆಸ್ಟ್ ಗೆದ್ದಿದ್ದು ಅನಂತಕುಮಾರ್ ಹೆಗಡೆ ಕರ್ನಾಟಕದಲ್ಲಿ 4,89,000 ಲೀಡು. ಹೈಯೆಸ್ಟ್ ಲೀಡಲ್ಲಿ ಗೆದ್ದಂತ ಕ್ಷೇತ್ರ ಕರ್ನಾಟಕದಲ್ಲಿ ಯಾರಾದ್ರೂ ಇದ್ದು ಅಂದ್ರೆ ಅನಂತಕುಮಾರ್ ಹೆಗಡೆ. ಸೊ ಅನಂತಕುಮಾರ್ ಹೆಗಡೆಗೆ ಈ ಸರಿ ಟಿಕೆಟ್ ಕೊಟ್ಟಿಲ್ಲ. ಅನಂತಕುಮಾರ್ ಹೆಗಡೆಗೆ ಟಿಕೆಟ್ ಕೊಡೋ ನಿರ್ಧಾರ ಆಗಿತ್ತು, ಬಟ್ ಅವರ ಒಂದು ಮೋಟಾರ್ ಮೌತ್ ಅವ್ರ ಬಗ್ಗೆ ಇವ್ರ ಬಗ್ಗೆ ಏನೇನೋ ಮಾತಾಡ್ಕೊಂಡು ಸ್ವಂತವಾಗಿ ಹಾಳು ಮಾಡ್ಕೊಂಡು. ಪ್ಲಸ್ ಅವರು ಯಾವುದೇ ಚುನಾವಣೆ ರ್ಯಾಲಿಗೂ ಬರ್ತಾ ಇಲ್ಲ. ಈವನ್ ಪ್ರೈಮ್ ಮಿನಿಸ್ಟರ್ ಅಂಕೋಲಾಗ್ ಬಂದು ಶಿರ್ಸಿಗ್ ಬಂದು ಪ್ರಚಾರ ಮಾಡಿದ್ರು ಇಲ್ಲ, ಅವರು ಅಬ್ಸೆಂಟ್. ಸೊ ಅನಂತಕುಮಾರ್ ಹೆಗಡೆ ಓಲ್ಡ್ ಕೊಡ್ಲಿಲ್ಲ ಅಂದ್ರೆ ಅವ್ರದ್ದೊಂದು ಆರ್ಗನೈಸೇಷನ್ ಇದೆ ಅಲ್ಲಿ, ಕದಂಬ ಅಂತ. ಅದೊಂದು ಕೋಆಪರೇಟಿವ್ ಬ್ಯಾಂಕ್ ಇದೆ, ಕದಂಬ ಕೋಆಪರೇಟಿವ್ ಬ್ಯಾಂಕು. ಮತ್ತೆ ಅಲ್ಲಿ ಆ ಕದಂಬ ಗಾರ್ಮೆಂಟ್ಸ್ ಈ ತರದ್ದು. ಆ ಕದಂಬ ಗಾರ್ಮೆಂಟ್ಸ್ ಏನಾದ್ರೂ ಕೈ ಕೊಡ್ಲಿಲ್ಲ ಅಂತಂದ್ರೆ ಇವ್ರು ವಿನ್ ಆಗೋದ್ ಜಾಸ್ತಿ. ಇಲ್ಲ ಅಂದ್ರೆ ಅಂಜಲಿ ನಿಂಬಾಳ್ಕರ್ ಮರಾಠಿ ಯೂಸಲಿ ಅಲ್ಲಿ ಮರಾಠಿ ವೋಟ್ಸ್ ಕೂಡ ಜಾಸ್ತಿ ಇದೆ. ಹಳಿಯಾಳ, ಕಾರವಾರ ಈ ಕಡೆ ಸ್ವಲ್ಪ ಮರಾಠಿ ವೋಟ್ಸ್ ಗಳು ಜಾಸ್ತಿ ಇದೆ. ಖಾನಾಪುರ ಈ ಕಡೆ ಬೆಳಗಾವಿಯ 2 ಕ್ಷೇತ್ರ ಬರುತ್ತೆ ನಮ್ಮ ಉತ್ತರ ಕನ್ನಡ ಕ್ಷೇತ್ರಕ್ಕೆ, ಖಾನಾಪುರ ಮತ್ತೆ ಕಿತ್ತೂರು. ಮತ್ತೆ ಇಲ್ಲಿ ಶಿವರಾಮ್ ಹೆಬ್ಬಾರ್ ಬೇರೆ ಕಾಂಗ್ರೆಸ್ಗೆ ಜಂಪ್ ಮಾಡ್ಬಿಟ್ಟಿದ್ದಾರೆ. ಒಂದ್ ಕಾಲ್ ಕಾಂಗ್ರೆಸ್, ಒಂದ್ ಕಾಲ್ ಬಿಜೆಪಿ. ಕಾಗೇರಿ ಸ್ವಲ್ಪ ಸೈಲೆಂಟ್, ವಿಶ್ವೇಶ್ವರ ಹೆಗಡೆ ಕಾಗೇರಿ. ಅಲ್ಲಿ ಸ್ವಲ್ಪ ಹಿಂದುತ್ವದ ಅಲೆ ಇದ್ದೇ ಇದೆ. ಮತ್ತೆ ಅಲ್ಲಿ ಭಟ್ಕಳದಲ್ಲಿ ಸ್ವಲ್ಪ ಮುಸ್ಲಿಮ್ಸ್ ಜಾಸ್ತಿ ಇದ್ದಾರೆ. 60,000-65,000 ಭಟ್ಕಳದಲ್ಲಿ ಮುಸ್ಲಿಮ್ಸ್ ಇದ್ದಾರೆ. ಫೇಮಸ್ ಮತ್ತೆ ಭಟ್ಕಳ ಆ ಕಡೆ ಏನಂದ್ರೆ ಜಮಾತ್ ಅಂತ ಇರುತ್ತವೆ ಅಲ್ಲಿ, ಜಮಾತ್ಗಳು. ಆ ಜಮಾತ್ಗಳು ಏನ್ ಮಾಡ್ತವೆ ಅಂದ್ರೆ ಈ ಗಲ್ಫ್ ಅಲ್ಲಿ ಇರ್ತಕ್ಕಂಥವ್ರನ್ನ ಅವರೇ ಒಂದ್ ಸೈಡ್ ಟಿಕೆಟ್ ಕೊಟ್ಕೊಂಡು ವೋಟ್ ಹಾಕೋದಕ್ಕೆ ಕರೆಸ್ತಾರೆ. ಒಂದ್ ಕಂಡೀಷನ್ ಏನಪ್ಪಾ ಅಂದ್ರೆ ಜಾತ್ಯತೀತತೆಯನ್ನ ಪ್ರಪೋನ್ ಮಾಡ್ತಕ್ಕಂಥ ಒಂದ್ ಪಕ್ಷಕ್ಕೆ ನೀನು ವೋಟ್ ಹಾಕ್ಬೇಕು ಅಂತ ಕರೆಸ್ತಾರೆ. ಸೊ ಹಾಗಾಗಿ ನಮ್ಮ ಮಂಗಳೂರು, ಇವನ್ ಕಣ್ಣೂರು, ಮಲಪುರಂ ಎಲೆಕ್ಷನ್ ಅಲ್ಲೂ ಅದೇ ರೀತಿ ಜಮಾತ್ಗಳು ಕರ್ಸ್ಕೊಂಡಿದ್ದಾರೆ ವೋಟ್ ಹಾಕ್ಸೋದಕ್ಕೆ ಅಂತ ಗಲ್ಫ್ ಕಂಟ್ರೀಸ್ ಇಂದ. ಸೊ ಇಲ್ಲೂ ಈಗ ನಮ್ಮ ಉತ್ತರ ಕನ್ನಡದಲ್ಲೂ ಅದೇ ಆಗುತ್ತೆ. ಭಟ್ಕಳದಲ್ಲಿ ಸ್ವಲ್ಪ ಜಮಾತ್ಗಳನ್ನ ಕರ್ಸ್ಕೊಳ್ಳೋದಾಗ್ಲಿ. ಮುಂಚೆ ಅನಂತಕುಮಾರ್ ಹೆಗಡೆ ಕಂಟೆಸ್ಟ್ ಮಾಡ್ತಿದ್ರೆ ಅದು ಹಿಂದುತ್ವ ವಾಸಸ್ ಎಷ್ಟಾಗ ಹೋಗ್ತಾ ಇತ್ತು. ಈಗ ಏನು ಅಂದ್ರೆ ಉತ್ತರ ಕನ್ನಡ ಸ್ವಲ್ಪ ಎಲ್ಲ ಯೂಶಲಿ ಏನಂತಾರೆ ಅಂದ್ರೆ ಉತ್ತರ ಕನ್ನಡಕ್ಕೆ ತುಂಬಾ ಪರಿಚಯ ಇರೋ ಕ್ಷೇತ್ರ, ಮತ್ತೆ ತುಂಬಾ ವೆಲ್ ಎಜುಕೇಟೆಡ್ ಇರುವಂತ ಕ್ಷೇತ್ರ ಅಂತ ಹೇಳ್ತಾರೆ. 50-50 ಕಾಣಿಸ್ತಾ ಇದೆ ಈ ಸರಿ. ತುಂಬಾ ಕೇಕ್ ವಾಕ್ ಏನಲ್ಲ ನಮ್ಮ ಕಾಗೇರಿಗೆ. ಇದು 50-50. ಅಂಜಲಿ ನಿಂಬಾಳ್ಕರ್ಗೂ ಸಹ ಗೆಲ್ಬೋದು ಅನ್ನೋ ನಿರೀಕ್ಷೆನೂ ಇರತಕ್ಕಂತ ಒಂದು ಕ್ಷೇತ್ರ ಇದೆ. 50-50 ಫೈಟ್ ಇದೆ. ನೆಕ್ಸ್ಟ್ ದಾವಣಗೆರೆ ಪ್ರಭಾ ಮಲ್ಲಿಕಾರ್ಜುನ್ ವರ್ಸಸ್ ಗಾಯತ್ರಿ ಸಿದ್ದೇಶ್ವರ್. ಗಾಯತ್ರಿ ಸಿದ್ದೇಶ್ವರ್ ಸಿಟ್ಟಿಂಗ್ MP, GM ಸಿದ್ದೇಶ್ವರ್ ಹೆಂಡತಿ. ಪ್ರಭಾ ಮಲ್ಲಿಕಾರ್ಜುನ್ ಅವರ ಹೆಂಡತಿ. ಡೆಂಟಲ್ ಕ್ಲಿನಿಕ್ ಇದೆ ಅವ್ರದೊಂದು. ಮತ್ತೆ ಈಗ ಆ ವ್ಯವಹಾರನು ಅವರೇ ನೋಡ್ಕೊಳ್ತಾ ಇರೋದು ನಮ್ಮ ಪ್ರಭಾ ಮಲ್ಲಿಕಾರ್ಜುನ್ ಅವರೇ. ಸೊ ಇದು ಸ್ವಲ್ಪ 50-50 ಪೋಟಿ ಆಗ್ಬೋದು. ಯಾಕಂದ್ರೆ ದಾವಣಗೆರೆಯಲ್ಲಿ ಯಾವಾಗ್ಲೂ ಇವರಿಬ್ಬರ ಮಧ್ಯೆನೆ, ಈ 2 ಕುಟುಂಬದವ್ರ ಮಧ್ಯೆನೆ ಪೈಪೋಟಿ. ಇವ್ರ 2 ಕುಟುಂಬದವರು ಬೀಗ್ರು, ಆಯ್ತಾ. ಬರೀ ಫ್ಯಾಮಿಲಿಯ ಒಂದು ಪೊಲಿಟಿಕ್ಸ್ ನಾವು ನೋಡ್ತಾ ಇದ್ದೀವಿ. ಹೌದೌದು. ಬಿಜೆಪಿನಲ್ಲಿ ಮೊದಲು ರೇಣುಕಾಚಾರ್ಯ, ಮತ್ತೆ ರವೀಂದ್ರನಾಥ್, BP ಹರೀಶ್ ಇಂಥವ್ರಿಗೆಲ್ಲ ಇಷ್ಟ ಇರಲಿಲ್ಲ ಫಸ್ಟ್. ಯಾರು ಸಿದ್ದೇಶ್ವರ್ ಕಂಟೆಸ್ಟ್ ಮಾಡೋದು ಇಷ್ಟ ಇಲ್ಲ ಅಂತಂದ್ರೆ ಬೇರೆ ಯಾರಿಗಾದ್ರೂ ಕಾರ್ಯಕರ್ತನ ಕೊಡ್ಬೋದಾಗಿತ್ತು, ಅವರಲ್ಲೇ ಕೊಡ್ಬೋದಾಗಿತ್ತು. ಬಟ್ ಸಿದ್ದೇಶ್ವರದ್ದು ಯಾಕೆ ಅಂತಂದ್ರೆ ಸಿದ್ದೇಶ್ವರ ಅಪ್ಪ ಕೂಡ MP ಆಗಿರೋದ್ರಿಂದ ಅವರೇ ಫಸ್ಟ್ ಶಾಮನೂರ್ ಶಿವಶಂಕರಪ್ಪರನ್ನ ಸೋಲ್ಸಿ MLA ಆಗಿದ್ದು, ಇಲ್ಲ MLA ಅಂತ MP ಆಗಿದ್ದು. ಸೊ ಹಾಗಾಗಿ 4 ಸಾರಿ ಅವರೇ ಗೆದ್ದಿದ್ದಾರೆ, ಭದ್ರಕೋಟೆ ಮಾಡ್ಕೊಂಡಿದ್ದಾರೆ. ಅವ್ರಿಗೂ ನಿರಾಸೆ ಮಾಡೋದ್ ಬೇಡ, ಈ ಅಪೋಸಿಷನ್ ಗ್ಯಾಂಗ್ ಅವ್ರಿಗೂ ನಿರಾಸೆ ಮಾಡೋದ್ ಬೇಡ ಅಂತೇಳಿ ಅವ್ರ ಹೆಂಡತಿಗೆ ಟಿಕೆಟ್ ಕೊಟ್ರು. ಸೊ ಇದು 50-50. ಯಾಕಂದ್ರೆ ಪ್ರಭಾ ಮಲ್ಲಿಕಾರ್ಜುನ್ ಅದು ನಾನ್ ಫೇಸ್, ಶಾಮನೂರು ಶಿವಶಂಕರಪ್ಪ ಅವ್ರ ಸೊಸೆ. ಸೊ ಅದರಿಂದ ಇದು 50-50 ಇರುವಂತ ಕ್ಷೇತ್ರಗಳು. ಯಾರಾದ್ರೂ ಗೆಲ್ಬಹುದು, ಟಾಸ್-ಅಪ್ ಇದು ದಾವಣಗೆರೆ. ನೆಕ್ಸ್ಟ್ ನಮ್ಮ ಶಿವಮೊಗ್ಗ ಅಂತೂ ಒಂದು ಸ್ಟಾರ್ ಕಾನ್ಸ್ಟಿಟ್ಯೂನ್ಸಿ ಆಗ್ಬಿಟ್ಟಿದೆ. ಶಿವಮೊಗ್ಗ ಸ್ಟಾರ್ ಕಾನ್ಸ್ಟಿಟ್ಯೂನ್ಸಿ ಯಾಕಾಗಿದೆ ಅಂದ್ರೆ ಇನಿಷಿಯಲಿ ಈಶ್ವರಪ್ಪನವ್ರನ್ನ 2 ಪಕ್ಷಗಳು ಉದಾಸೀನ ಮಾಡಿದ್ರು. ಬಟ್ ಈಗ ಸ್ವಲ್ಪ ಗೈನ್ ಆಗ್ತಿದೆ. ಯಾಕೆ ಗೈನ್ ಆಗ್ತಿದೆ ಅಂದ್ರೆ ಈಶ್ವರಪ್ಪನವರು ಶಿವಮೊಗ್ಗದಲ್ಲಿ ಸ್ವಲ್ಪ ಹಿಂದುತ್ವನ ಪ್ರಚಾರ ಪಡಿಸ್ತವ್ರು. ಅದ್ರ ಜೊತೆಗೆ ಓಂ ಶಕ್ತಿ ಅಂತ ಚೆನ್ನೈ ಹತ್ರ ಒಂದು ದೇವಸ್ಥಾನ ಇದೆ. ಯೂಶಲಿ ಸುಮಾರು ಜನ ಭಕ್ತಾದಿಗಳು ಹೋಗ್ತಾನೆ ಇರ್ತಾರೆ. ಓಂ ಶಕ್ತಿಗೆ ಹೋಗ್ತೀವಿ. ನೀವು ನೋಡಿರ್ಬೋದು, ಎಲ್ಲೋ ಕಲರ್ ಟವಲ್ ಹಾಕೊಂಡು, ಕುಂಕುಮ ಎಲ್ಲ ಹಾಕೊಂಡು. ಇವ್ರು ಪ್ರತಿ ವರ್ಷ 200-300 ಬಸ್ಗಳಲ್ಲಿ ಎಲ್ಲರನ್ನು ಕಳಿಸ್ತಿದ್ರು. ಆ ಓಟ್ಗಳು ಬರ್ಬೋದು ಕಾಂಗ್ರೆಸ್ಗೆ. ಮತ್ತೆ ಯಡಿಯೂರಪ್ಪನವ್ರು ನಂಬ್ಕೊಂಡಿರೋದು ಹಿಂದುತ್ವ ಓಟ್ಗಳು. ಪ್ಲಸ್ ಅವರು ಎಲ್ಲ ಪ್ರಚಾರ ವಾಹನದಲ್ಲೇ ಮೋದಿ ಈಶ್ವರಪ್ಪ
ಫೋಟೋ ಇಟ್ಕೊಂಡೇ ಹೋಗ್ತಾ ಇರೋದು. ನೋಡಿ ಬಿಜೆಪಿ ಅವರು ನಮ್ಮ ಮೋದಿ ಚಿತ್ರ ಬಳಸ್ಕೋಬೇಡಿ ಅಂತಾರೆ, ಅವರು ನನ್ಗೆ ಇಷ್ಟ ನಾನು ಬಳಸ್ಕೋತೀನಿ ಅಂತಾರೆ. ನಾನ್ ಗೆದ್ದ ಮೇಲೆ ನಾನು ಮೋದಿ ಹತ್ರನೇ ಹೊಟ್ಟೋಗ್ತೀನಿ, ಮೋದಿ ಹತ್ರ ಹಾರ ಹಾಕೊಂಡು ನಾನು ಬಿಜೆಪಿಗೆ ಹೋಗ್ತೀನಿ, ನಾನು ಕಾಂಗ್ರೆಸ್ಗೆ ಹೋಗಲ್ಲ, ನನ್ನ ಮಹಿಳೆಯರಿತಿರೋದು ಹಿಂದುತ್ವದ ರಕ್ತ ಅಂತ ಅವ್ರು ಪ್ರಚಾರ ಮಾಡ್ತಿದ್ರೆ. ಯೂಶಲಿ ಈ ತರ ಯಾಕಾಯ್ತು ಹೇಳಿ, ಈಶ್ವರಪ್ಪ ಯಾಕೆ ರೆಬಲ್ ಆಗ ಪರಿಸ್ಥಿತಿ ಬಂತು ಅಂತಂದ್ರೆ, ಅವರ ಮಗನ್ಗೆ ಹಾವೇರಿ ಟಿಕೆಟ್ ಕೇಳಿದ್ರು. ಬಟ್ ಹಾವೇರಿಲಿ ಹೈಕಮಾಂಡ್ ಒಪ್ಲಿಲ್ಲ. ಯಡಿಯೂರಪ್ಪನವ್ರು ಈವನ್ ಹೇಳಿದ್ರು ಹಾವೇರಿಲಿ ಇವ್ರ ಮಗನೇ ನಿಲ್ಸಿ ಅಂತಂದ್ರು. ಬಟ್ ಅವ್ರು ಒಪ್ಲಿಲ್ಲ ಅಂದ್ರೆ ಇವ್ರು ಏನ್ ಮಾಡಕ್ಕಾಗುತ್ತೆ ಇವಾಗ, ಅದನ್ನ ಇವರು ಕೇಳಲಿಲ್ಲ. ಪ್ಲಸ್ ಇವ್ರಿಗೊಂದು ಆಪರ್ಚುನಿಟಿನೂ ಇತ್ತು. ಈಗ ನೆಕ್ಸ್ಟ್ ವಿಧಾನ ಪರಿಷತ್ಗೆ ಹೋಗಿ ಲೀಡರ್ ಆಫ್ ದ ಅಪೋಸಿಷನ್ ಆಗ್ತಕ್ಕಂಥ ಒಂದು ಚಾನ್ಸಸ್ ಕೂಡ ಇತ್ತು. ಬಟ್ ಅವ್ರು ಅದನ್ನ ಎರಡು ಕೈಯಿಂದ ಒಪ್ಕೊಳ್ಳಕ್ಕೂ ಆಗ್ಲಿಲ್ಲ. ಸೊ ಹಾಗಾಗಿ ಈಶ್ವರಪ್ಪನವರು ಉಚ್ಚಾಟನೆ ಮಾಡ್ಬಿಟ್ರು 6 ವರ್ಷ ಪಕ್ಷದಿಂದ. ಪ್ಲಸ್ ಗೀತಾ ಶಿವರಾಜ್ ಕುಮಾರ್ ಕಾಂಗ್ರೆಸ್ ಕ್ಯಾಂಡಿಡೇಟ್. ಗೀತಾ ಶಿವರಾಜ್ ಕುಮಾರ್ 2014ರಲ್ಲಿ ನಿಂತಿದ್ರು, JDS ಇಂದ ನಿಂತಿದ್ರು, 3ನೇ ಸ್ಥಾನದಲ್ಲಿ ಬಂದಿದ್ರು. ಪ್ಲಸ್ ಗೀತಾ ಶಿವರಾಜ್ ಕುಮಾರ್ಗೆ ಯಾಕೆ ಕೊಟ್ಟಿದ್ದು ಅಂದ್ರೆ, ಅಲ್ಲಿ ಅವರ ಅಣ್ಣ ತಮ್ಮ ಮಧು ಬಂಗಾರಪ್ಪ ಅವ್ರು ಇರೋದ್ರಿಂದ ಅವ್ರು ಕೊಟ್ಟಿದ್ದಷ್ಟೇ. ಇಲ್ಲ ಅಂದ್ರೆ ಗೀತಾ ಶಿವರಾಜ್ ಕುಮಾರ್ಗೆ ಏನೋ ಕೊಡುವಂತದ್ದು ಏನಿಲ್ಲ. ಪ್ಲಸ್ ಕರ್ನಾಟಕದಲ್ಲಿ ಅವ್ರು ಕೂಡ ಅಷ್ಟೊಂದು ಒಲವಿಲ್ಲ ರೀ. ತಮಿಳುನಾಡು ಮತ್ತೆ ಆಂಧ್ರ ಪ್ರದೇಶ ತರ ಸಿನಿಮಾ ಆಕ್ಟರ್ಗಳಿಗೆ ನಡೆಯಲ್ಲ, ಒಲವಿಲ್ಲ. ಪ್ಲಸ್ ಶಿವರಾಜ್ ಕುಮಾರ್ ಮತ್ತೆ ಇನ್ಯಾವುದೇ ಚಿತ್ರರಂಗ ಹೋದ್ರು ಜನ ನೋಡ್ತಾರೆ, ಬರ್ತಾರೆ, ಶಿವರಾಜ್ ಕುಮಾರ್ ನೋಡಿದ್ವಿ ಅಂತಾರೆ, ಫೋಟೋ ತೆಗೆಸ್ಕೊತಾರೆ. ಅದೆಲ್ಲ ವೋಟರ್ ಆಗಿ ಪರಿವರ್ತನೆ ಆಗೋದಿಲ್ಲ. ಸೊ ಅದು ಆಗೋದಿಲ್ಲ. ಈ ಯೂಶಲಿ ರಾಜ್ಕುಮಾರ್ ಫ್ಯಾನ್ಶಿಪ್ ಫೆಲೋಶಿಪ್ ಅಲ್ಲಿ ಅಂದ್ರೆ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಒಬ್ಬ ಅಧ್ಯಕ್ಷ ಮಲ್ಲೇಶ್ವರಂನಿಂದ ಒಂದ್ಸಲ ಎಲೆಕ್ಷನ್ ನಿಂತಿದ್ರು. ಇನ್ ಕೇಸ್ ಅವನೇನಾದ್ರು ಗೆದ್ದಿದ್ದಿದ್ರೆ, ರಾಜ್ಕುಮಾರ್ ಅಭಿಮಾನಿ ಒಬ್ಬ ಗೆದ್ದ ರಾಜ್ಕುಮಾರ್ ಹೆಸರಲ್ಲಿ, ರಾಜ್ಕುಮಾರ್ನ ಯಾಕೆ ಪಾಲಿಟಿಕ್ಸ್ ತರಬಾರ್ದು ಅನ್ನೋ ರೀತಿ ಒಂದು ಯೋಚನೆ ಇತ್ತು. ಯಾವಾಗ ಅವನು ಮಲ್ಲೇಶ್ವರಂನಲ್ಲಿ ಅವ್ನು ನಿಂತು ಸೋತೋದ್ನೋ ಅವಾಗ ರಾಜ್ಕುಮಾರ್ ಅವರ ನಮ್ಮ ಪಾಲಿಟಿಕ್ಸ್ ಹಾದಿನೂ ಸಹ ನಿಟ್ನಲ್ಲಿ ಒಂದು ಸ್ಟೋರಿ ನೆನಪಾಗುತ್ತೆ. ಯಾವಾಗ 1978 ನಲ್ಲಿ ಬೈ ಎಲೆಕ್ಷನ್ ನಡೆಯುತ್ತೆ ಚಿಕ್ಕಮಗಳೂರಿನಲ್ಲಿ ಬೈ ಎಲೆಕ್ಷನ್, ಅವಾಗ ರಾಜ್ಕುಮಾರ್ ಅವ್ರು ನಿಲ್ಸ್ಬೇಕಂತ ಜನತಾ ಪಕ್ಷದವರು ತುಂಬಾ ಟ್ರೈ ಮಾಡ್ತಾರೆ. ರಾಜ್ಕುಮಾರ್ ಅವರು ಇನಿಷಿಯಲಿ ಒಪ್ಪಿಗೆಯನ್ನು ಕೊಡ್ತಾರೆ. ಆದ್ರೆ ಇಂದಿರಾ ಗಾಂಧಿ ಅವರು ಬಂದ್ಬಿಟ್ಟು ಅವ್ರಿಗೆ ಇಲ್ಲ, ನೀವು ಅವರ ಮನೆಯಲ್ಲಿ ಕುಂಕುಮ ತಗೋಬಿಟ್ಟು, ಇಲ್ಲ ನಾನು ನಿಮ್ಮ ಅಕ್ಕ ಇದ್ದಂಗೆ, ಸೊ ನಿಮ್ಮ ಅಕ್ಕನ ವಿರುದ್ಧ ನೀವು ನಿಲ್ತೀರಾ ಎಲೆಕ್ಷನ್ಗೆ ಅಂತ ಕೇಳಿದಾಗ ರಾಜ್ಕುಮಾರ್ ಅವರ ಒಂದು ದೊಡ್ಡ ಮನಸ್ಸಿನಿಂದ ಅವರು ಇಲ್ಲಮ್ಮ ನಾನು ನಿಲ್ಲಲ್ಲ ಅಂತ ರಾಜ್ಕುಮಾರ್ ಅವರು ಇನಿಷಿಯಲಿ ಒಪ್ಕೊಂಡಿರ್ಲಿಲ್ಲ. ಆಯ್ತಾ, ಯೂಶಲಿ ಪೊಲಿಟಿಕ್ಸ್ ಅವ್ರಿಗೆ ಏನಕ್ಕೆ ರಾಜ್ಕುಮಾರ್ಗೆ ಅಲ್ವಾ, ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿ ಅವರು. ನಾವ್ ಹತ್ರ ಕೀಳಾಗಿ ಮಾತಾಡೋದೇ ತಪ್ಪು ರಾಜ್ಕುಮಾರ್ ವಿರುದ್ಧ. ಬರದೇ ಇರೋದೇ ಪಾಲಿಟಿಕ್ಸ್, ಬರ್ದಿರೋದು ತುಂಬಾ ಅತ್ಯುತ್ತಮ ನಿರ್ಧಾರ. ಸೊ ನೋಡಿ, ಅಂದ್ರೆ ನಾರ್ತ್ ಇಂಡಿಯಾದಲ್ಲಿ ರಾಜನಾರಾಯಣ್ ಇಂದಿರಾ ಗಾಂಧಿನ ಸೋಲ್ಸಿದ್ರೆ, ಸೌತ್ ಇಂಡಿಯಾದಲ್ಲಿ ಇಂದಿರಾ ಗಾಂಧಿ ಸೋಲ್ಸೋ ಪವರ್ ಇದ್ದಿದ್ದಮ್ಮ ರಾಜ್ಕುಮಾರ್ ಅವರೊಬ್ಬರಿಗೆ ಅಂತ ನಾವು ಅದನ್ನ ಕನ್ಸಿಡರ್ ಮಾಡ್ಬೇಕು. ಪ್ಲಸ್ ಅವ್ರ ಸೊಸೆ ಅನ್ನೋದಕ್ಕಿಂತ ಅವ್ರ ಬೀಗ್ರು ಬಂಗಾರಪ್ಪನವರು. ಆಯ್ತಾ, ಸೊ ಅಲ್ಲಿ ಹೇಳ್ತಿರೋದು ರಾಜ್ಕುಮಾರ್ ಸೊಸೆಯಾಗಿ ನನ್ ನೋಡ್ಬೇಡಿ, ಬಂಗಾರಪ್ಪನವರ ಮಗಳಾಗಿ ನನ್ ನೋಡಿ ಅಂತ ಎಲ್ಲಿ ಶಿವಮೊಗ್ಗದಲ್ಲಿ ಹೇಳ್ತಿರೋದು. ಬಂಗಾರಪ್ಪನವರೇ ಸೋತ್ಬಿಟ್ಟಿದ್ರು ರಾಘವೇಂದ್ರ ಎದುರುಗಡೆ. ಪ್ಲಸ್ ರಾಘವೇಂದ್ರ ಮಾಡಿರೋ ಸ್ವಲ್ಪ ಡೆವಲಪ್ಮೆಂಟ್ ಕಾರ್ಯಗಳಿದೆ ರಾಘವೇಂದ್ರದಲ್ಲಿ, ಸ್ವಲ್ಪ ಸ್ಟ್ರೆಂತ್ ಹೋಲ್ಡ್ ಅಪ್ ಮಾಡಿ ಇಟ್ಕೊಂಡಿದ್ದಾರೆ. ಏರ್ಪೋರ್ಟ್ ಹೊಸದಾಗಿರ್ಬೋದು, ವಂದೇ ಭಾರತ್ ಟ್ರೈನ್ಸ್ ಹಾಕ್ಸಿರೋದಾಗಿರ್ಬೋದು. ಸೊ ಹಾಗಾಗಿ ಪ್ಲಸ್ ಶಿವಮೊಗ್ಗಗೆ ಉಡುಪಿಯ ಒಂದು ಬೈಂದೂರು ಕೂಡ ಸೇರ್ಕೊಳ್ಳುತ್ತೆ. ಅದು ಸ್ವಲ್ಪ ಹಿಂದುತ್ವದ ಒಂದು ಅಲೆ ಇರತಕ್ಕಂಥ ಕ್ಷೇತ್ರ ಬೈಂದೂರು. ಸೊ ಹೀಗಾಗಿ ಅಲ್ಲಿ ಟ್ರೈ ಕಾರ್ನರ್ ಅಂತ ನೀವು ಹೇಳಿದ್ರು ಬಿಜೆಪಿಗೆ ಚೆನ್ನಾಗಿದೆ ಗೆಲ್ತಕ್ಕಂಥ ಒಂದು ಅವರ ಒಂದು ತಂತ್ರಗಳು ಹೇಗಿರುತ್ತೆ, ವಿಜಯೇಂದ್ರ ತಂತ್ರ ಹೇಗಿರುತ್ತೆ ಅಲ್ವಾ, ಇದನ್ನೆಲ್ಲ ನೋಡ್ಬೇಕಾಗತ್ತೆ. ಸೊ ಹಾಗಾಗಿ ಎಡ್ಜ್ ಸ್ವಲ್ಪ ಬಿಜೆಪಿಗೆ ಇರ್ತಕ್ಕಂಥ ಒಂದು ಕ್ಷೇತ್ರ. ಈಶ್ವರಪ್ಪನವರು ಅಫ್ಕೋರ್ಸ್ ಡೆಪಾಸಿಟ್ ಉಳಿಸ್ಕೋಬಹುದು, 3ನೇ ಸ್ಥಾನಕ್ಕೆ ಬರ್ತಾರೋ 2ನೇ ಸ್ಥಾನಕ್ಕೆ ಬರ್ತಾರೋ, ಬಟ್ ಒಂದ್ ಸ್ವಲ್ಪ ಪೈಪೋಟಿ ಅಂತೂ ಈ ಸದ್ಯದ ಸಮಯದಲ್ಲಿ ಕೊಡ್ತಾರೆ. ಇಷ್ಟು ಮಾತ್ರ ಹೇಳ್ಬೋದು ಶಿವಮೊಗ್ಗ ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ. ಸೊ ಇದಿಷ್ಟು ನಮ್ಮ ಕರ್ನಾಟಕದ ಒಂದು ಡೀಟೇಲ್ ಅನಾಲಿಸಿಸ್ ಫ್ರೆಂಡ್ಸ್. ಸೊ ಮುಂದಿನ ವಿಡಿಯೋನಲ್ಲಿ ನಾವು ಫೇಸ್ 4 ನಿಂದ ನಾವು ಡೀಟೇಲ್ ಅನಾಲಿಸಿಸ್ ಅನ್ನ ಮಾಡ್ತೇವೆ. ಸೊ ಎಸ್ ಫ್ರೆಂಡ್ಸ್, ಸೊ ಮುಂದಿನ ವಿಡಿಯೋ ಸಿಗ್ತೇವೆ. ಅಲ್ಲಿವರೆಗೂ ಧನ್ಯವಾದಗಳು.